ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕೆ ಬೆಂಗಳೂರಿನಲ್ಲಿ ಸಿಲಿಂಡರ್ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇದು ಬೆಂಗಳೂರಿನ ಕಥೆ ಮಾತ್ರ ಅಲ್ಲ, ಮಹಾನಗರಗಳಲ್ಲಿ ಗಂಭೀರ ಸಮಸ್ಯೆ ಆಗಿದೆ. ಟೈರ್ 2 ಸಿಟಿಗಳಲ್ಲಿ ಸಮಸ್ಯೆ ಆರಂಭಗೊಂಡಿದೆ. ಮೋಹನ್, ಪ್ರಿಪೇರ್ ಆಗಲಿಲ್ವಾ ಇದಕ್ಕೆ? ಅಜಿತ್ ನೋಡಿ, ಈ ಜಾಗತಿಕ ಸಮಸ್ಯೆಯಲ್ಲಿ ಹೌದು ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದು ಕೆಲವು ಕಡೆ ನಿಜ. ಅದು ಇಟ್ಸ್ ಎ ಫ್ಯಾಕ್ಟ್, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಎಲ್ಲರಿಗೂ ಗೊತ್ತಿದೆ ಅದು. ಹಾಗಂತ ಒಂದು ಸರ್ಕಾರವಾಗಿ ಏನೇನು ಮಾಡಬೇಕೋ ಕೇಂದ್ರ ಸರ್ಕಾರ ಮಾಡ್ತಾನೆ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ಬಡ್ಜೆಟ್ ಸೆಷನ್ನಲ್ಲಿ ನಿಮಗೆ 9th ಫೆಬ್ರವರಿ, ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ, ನಾನು ಹೇಳ್ತಾ ಇರೋದು ಇವತ್ತು ಆಲ್ರೆಡಿ 13th ಮಾರ್ಚ್, ಒಂದು ತಿಂಗಳ ಹಿಂದೆನೇ ಕೇಂದ್ರ ಸಚಿವರು ಏನೇನು ಸ್ಟಾಕ್ ಅವೈಲಬಿಲಿಟಿ ಇದೆ, ಎಷ್ಟು ದಿವಸ ಸ್ಟಾಕ್ ಅವೈಲಬಿಲಿಟಿ ಇದೆ, ರಿಸರ್ವ್ಸ್ ಎಲ್ಲೆಲ್ಲಿ, ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಆಗ್ಬೋದು, ವಿಶಾಖಪಟ್ಟಣಮಲ್ಲಿ ಆಗ್ಬೋದು, ಇನ್ ಟ್ರಾನ್ಸಿಟ್ ಆಗ್ಬೋದು, ಕ್ರೂಡ್ ಆಯಿಲ್ ಆಗ್ಬೋದು, ಪೆಟ್ರೋಲಿಯಲ್ ಆಗ್ಬೋದು, ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಅವತ್ತಿನ ದಿವಸದ ಯುದ್ಧದ ಒಂದು ಅಸೆಸ್ಮೆಂಟ್ ಬೇಸಿಸ್ ಮೇಲೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅದು. ಆಬ್ವಿಯಸ್ಲಿ ಬಿಕಾಸ್ ಇಟ್ ಈಸ್ ಗೆಟಿಂಗ್ ಡೈನಮಿಕ್ ಎವ್ರಿ ಡೇ. ಅವ್ರು ಆಗ್ಲೇ ಹೇಳ್ದಂಗೆ ಎಕ್ಸ್ಪರ್ಟು 7ರಿಂದ 8 ವಾರ ಸ್ಟಾಕ್ ಇದೆ, 7ರಿಂದ 8 ವಾರ ಸ್ಟಾಕ್ ಇದೆ ಅಂತ ಹೇಳ್ತಾ ಬಂದ್ರು. 12ನೇ ದಿವಸಕ್ಕೆ ಹಿಂಗಾಗಿದೆ. ಅಲ್ಲ, ನಾನು ಹೇಳ್ತಿರೋದು 9th ಫೆಬ್ರವರಿ, ಇದು ಒಂದು ತಿಂಗಳ ಮುಂಚೆ ಹೇಳಿದ್ದು, ಉತ್ತರ ಕೊಟ್ಟಿದ್ದು ರಾಜ್ಯಸಭೆಯಲ್ಲಿ. ನಾನು ಅದನ್ನ ಹೇಳ್ತಾ ಇರೋದು ನಿಮ್ಗೆ. ಆದ ಮೇಲೂ ಕೂಡ 7ರಿಂದ 8 ವಾರಗಳ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಅಲ್ಲ, 100% ಈಗಲೂ ಅಷ್ಟೇ. ಅವ್ರು ಹೇಳಿದ್ದೇನು, ಆಯಿಲ್ ಅಂಡ್ ಆಯಿಲ್ ಅಲೈಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ದು. ಬೇಸಿಕಲಿ ದಟ್ ಇನ್ಕ್ಲೂಡ್ಸ್ ನಿಮಗೆ ಕ್ರೂಡ್ ಆಯಿಲ್ ಆಗ್ಬೋದು, ಟ್ರಾನ್ಸಿಟ್ ಅಲ್ಲಿ ಇರೋದಾಗ್ಬೋದು, ತಿರ್ಗಾ ರಿಸರ್ವ್ ಚೆನ್ನೈಯಲ್ಲಿ, ವಿಶಾಖಪಟ್ಟಣಮಲ್ಲಿ, ಆಮೇಲೆ ಮಂಗಳೂರಲ್ಲಿ ಇರೋದಾಗ್ಬೋದು, ತಿರ್ಗಾ ಆಮೇಲೆ ಕ್ರೂಡ್ ಆಗ್ಬೋದು, ತಿರ್ಗಾ CNG ಆಗ್ಬೋದು, ಓವರ್ ಆಲ್ ಎಲ್ಲಾನು ಸೇರಿ ಹೇಳಿದ್ದವರು. ಆಯ್ತಲ್ಲ, ತಿರ್ಗಾ ಕ್ರೂಡ್ ಇದ್ದಾಗ ನಿಮ್ಗೆ ಪ್ರೋಸೆಸ್ ಮಾಡ್ಲಿಕ್ಕೆ ಮತ್ತೆ 25 ದಿವಸ ಬೇಕಾಗ್ಬೋದು. ಈ ರೀತಿಯಾಗಿ ಓವರ್ ಆಲ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಅವತ್ತು ಹೇಳಿದ್ದವರು. ಅದಾದ ನಂತರ ಫಾರ್ ದ ಸೆಕೆಂಡ್ ಟೈಮ್ 3rd ಮಾರ್ಚ್ ಎಲ್ಲಾ ಮಾಧ್ಯಮಗಳನ್ನ ಕರೆದು ಮಾಧ್ಯಮಗಳ ಮುಂದೆ ಸ್ವತಃ ಅವರೇ ಹರ್ದೀಪ್ ಸಿಂಗ್ ಪುರಿ ಅವರು ಬ್ರೀಫ್ ಮಾಡಿದ್ರು, ಏನ್ ಸಿಚುವೇಶನ್ ಹಿಂಗಿದೆ ಅಂತ ಹೇಳ್ಬಿಟ್ಟು. ತಿರ್ಗಿ ಅದಾದ ನಂತರ ನಿನ್ನೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಫ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಗ್ಬೋದು, ಭಾರತ್ ಪೆಟ್ರೋಲ್ ಕಾರ್ಪೊರೇಷನ್ ಆಗ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗ್ಬೋದು, ಇವರ 3 ಜನರ ಒಂದು ತಂಡ ಮಾಡಿ ನಿಮಗೆ 1955 ಎಸೆನ್ಷಿಯಲ್ ಗೂಡ್ಸ್ ಆಕ್ಟ್ ನ ನಿಮಗೆ ಇಂಪ್ಲಿಮೆಂಟ್ ಮಾಡಿ, ಅದರಲ್ಲಿ CNG ನ ಸೇರಿಸಿ ಪ್ರಿಯಾರಿಟಿ 1, ಪ್ರಿಯಾರಿಟಿ 2, ಪ್ರಿಯಾರಿಟಿ 3, ಪ್ರಿಯಾರಿಟಿ 4 ಅಂತ ಮಾಡಿ ಫಸ್ಟ್ ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ ನಾವು ಜಾಸ್ತಿ ಒತ್ತು ಕೊಡಬೇಕು. ಬಿಕಾಸ್ 87% ಇಂಡಿಯಾದಲ್ಲಿ ಗ್ಯಾಸ್ ಕನ್ಸ್ಯೂಮ್ ಆಗ್ತಿರೋದು ಡೊಮೆಸ್ಟಿಕ್ಗೆ. ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಮಾಡಿದ್ರಿ ನಾ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳ್ತಾ ಅಲ್ಲ, ನಾನು ಹೇಳ್ತಿರೋದು ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿದ್ರೆ, ಆಯಾ ಸಮಯದಲ್ಲಿ ಆಯಾ ಯುದ್ಧದ ಒಂದು ಪರಿಣಾಮವನ್ನು ಇಟ್ಕೊಂಡು ಅಸೆಸ್ ಮಾಡ್ಕೊಂಡು ಬಂದಿರೋದು. ಗೊತ್ತಾಯ್ತಲ್ಲ, ಈ ರೀತಿಯಾಗಿ ಡೈನಾಮಿಕ್ ಆಗಿ ಅವ್ರಾಗ್ಲೇ ಹೇಳ್ದಂಗೆ ಡೊನಾಲ್ಡ್ ಟ್ರಂಪ್ ಅನ್ಕೊಂಡಿರ್ಬೋದು, ಸಫಿಷಿಯಂಟ್ ಸ್ಟಾಕ್ ಇದೆ, ಯುದ್ಧ ಮುಂದುವರೆದ್ರೆ ಯಾವುದಕ್ಕೂ ಇರ್ಲಿ ಅಂತ ರೇಷನಿಂಗ್ ಮಾಡ್ತಾ ಇದ್ದಾರೆ. ಆ ತರದ ಉತ್ತರ ಏನಾದ್ರು ಕೂಡ? ನೋ, ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ದಟ್. ನಾನು ಹೇಳ್ತಿರೋದು ಅವತ್ತಿನ ಸಿಚುವೇಶನ್ಗೆ ಯುದ್ಧನ ಅಸೆಸ್ ಮಾಡಿ ಮುಂದೆ ಏನಾಗ್ಬೋದು. ಫಾರ್ ಎಕ್ಸಾಂಪಲ್, 9th ಫೆಬ್ರವರಿನಲ್ಲಿ ಹೇಳ್ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಒಂದು ಅಸಂಪ್ಷನ್ ಅಲ್ಲಿ ಇದ್ರು, ಖಮೇನಿ ಸತ್ತ ತಕ್ಷಣ ಯುದ್ಧ ಮುಗಿಬಹುದು ಅಂತ ಹೇಳಿ. ಫರ್ದರ್ ಹಿಂಗ್ ಎಸ್ಕಲೇಟ್ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಗೊತ್ತಿರಲಿಲ್ಲ, ಜಗತ್ನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆ ಬೇಸಿಸ್ ಮೇಲೆ ಮಾಡಿದಂತ ಅಸೆಸ್ಮೆಂಟ್. ಫರ್ದರ್ 3rd ಮಾರ್ಚ್ ಮತ್ತೊಂದು ಅಸೆಸ್ಮೆಂಟ್. ಡೊನಾಲ್ಡ್ ಟ್ರಂಪ್ ಅಸಂಪ್ಷನ್ ಮೇಲೆ ಅಮೆರಿಕನೇ ನಡೀತಿಲ್ಲ ರೀ, ಭಾರತ ಹೆಂಗ್ ನಡೆಯಕ್ಕೆ ಸಾಧ್ಯ? ನಾನು ಜಾಗತಿಕ ಮಟ್ಟದಲ್ಲಿ ಇರುವಂತ ಸಮಸ್ಯೆ ಆಗಿರೋದ್ರಿಂದ ಯಾವ ದೇಶವು ಎಕ್ಸಾಕ್ಟ್ ಆಗಿ ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಇನ್ನೂ ಒಂದು ದೇಶ ಮುಂದೆ ಹೋಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮಗೆ ಚೈನಾ ತನ್ನ ಎಕ್ಸ್ಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲ್ ಅನ್ನು ಸ್ಟಾಪ್ ಮಾಡಿಬಿಟ್ಟಿದೆ. ಜಪಾನ್ 95% ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಅದು ತನ್ನ ರಿಸರ್ವ್ಸ್ ಓಪನ್ ಮಾಡಿ 2 ದಿವಸ ಆಗೋಗಿದೆ. ತಿರ್ಗಾ ಸೌತ್ ಕೊರಿಯಾ ಪೆಟ್ರೋಲ್ ಡೀಸೆಲ್ ಮೇಲೆ ಪ್ರೈಸ್ ಕ್ಯಾಪ್ ಇದೆ ಆಫ್ಟರ್ 30 years. ಬಾಂಗ್ಲಾದೇಶದಲ್ಲಿ ಯೂನಿವರ್ಸಿಟಿಗಳು ಶಟ್ ಡೌನ್ ಆಗಿದೆ. ಪಾಕಿಸ್ತಾನದಲ್ಲಿ ಗವರ್ಮೆಂಟ್ ಆಫೀಸ್ಗಳು ವರ್ಕ್ ಆಗ್ತಿಲ್ಲ, ಸ್ಕೂಲ್ಗಳು ವರ್ಕ್ ಆಗ್ತಾ ಇಲ್ಲ. ದೇ ಹ್ಯಾವ್ ಆಲ್ರೆಡಿ ಗೆಟ್ ಇನ್ ಟು ದಟ್ ಆಯಿಲ್ ಶಾರ್ಟೇಜ್ ಟ್ರಾಪ್. ಅವ್ರು ಆಲ್ರೆಡಿ ಅದ್ರಲ್ಲಿ ಬಿದ್ದಿದ್ದಾರೆ. ಬಟ್ ಭಾರತ ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ವಿ ಸ್ಟಿಲ್ ಹ್ಯಾವ್ ದ ಬ್ಯಾಕಪ್. ಅದನ್ನ ರ್ಯಾಷನಲೈಸ್ ಮಾಡೋದಕ್ಕೇನೆ ನಿನ್ನೆನೂ ಅಷ್ಟೇ, ತಿರ್ಗಾ ಈಗಲೂ ಅಷ್ಟೇ ಪೆಟ್ರೋಲಿಯಂ ಸಚಿವಾಲಯದ ಕಾರ್ಯದರ್ಶಿಗಳು ಪತ್ರಿಕಾಗೋಷ್ಠಿ ಮಾಡಿ ಆಹಾರ ಸಚಿವರು, ರಾಜ್ಯದ ಆಹಾರ ಸಚಿವರು ಹೇಳಿದ್ರು, ಇವತ್ತು ಯುದ್ಧ ನಿಂತರೂ ಪರಿಸ್ಥಿತಿ ಸರಿ ಹೋಗೋದಕ್ಕೆ ಇನ್ನೊಂದು ತಿಂಗಳು ಬೇಕಾಗುತ್ತೆ ಅಂತ. ಅದು ಎಕ್ಸಿಸ್ಟಿಂಗ್ ಸ್ಟಾಕ್ ಮೇಲೆ ಹೇಳಿರ್ಬೋದು ಅವರು, ಬಿಕಾಸ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ ನ್ಯಾಚುರಲಿ. ನಿಮಗೆ ಕೇಂದ್ರದಲ್ಲಿ ನಿಮಗೆ ಇಂಥ ಕಡೆ ಈ ಸ್ಟಾಕ್ ಇದೆ, ಈ ಥರ ಇದೆ ಅಂತ ಬಂದಾಗ ನಿಮಗೆ ಈ ಫುಡ್ ಅಂಡ್ ಸಿವಿಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅವರಾಗ್ಬೋದು, ಅದೊಂಥರ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತ ತಂದಾಗ 1955 ಆಕ್ಟ್ ಅಲ್ಲಿ ನಿಮಗೆ ಅದನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡ್ರೆ ಜೈಲು, ಬ್ಲಾಕ್ ಮಾರ್ಕೆಟ್ ಮಾಡ್ರೆ ಜೈಲು, ಅದೆಲ್ಲಾನು ಇದೆ. ಬೇಕು ಅಂತಾನೆ ತಂದಿರೋದು, ಬಿಕಾಸ್ ಈ ಟೈಮ್ನ ಯೂಸ್ ಮಾಡ್ಕೊಂಡು ದಂಧೆ ಮಾಡೋರು ಜಾಸ್ತಿ ಇರ್ತಾರೆ. ಆಗ ಆಬ್ವಿಯಸ್ ರಾಜ್ಯ ಸರ್ಕಾರ ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಉತ್ತರ ಕೊಟ್ಟಿದ್ದಾರೆ ಅವರು. ಸೊ ಈ ರೀತಿಯಾಗಿ ಸರ್ಕಾರ ಕೇಂದ್ರದಲ್ಲಿ ಆಯಾ ಸಮಯದಲ್ಲಿ ಏನೇನ್ ಮೆಜರ್ಸ್ ತಗೋಬೇಕೋ ತಗೊಳ್ಳೋ ಕೆಲಸವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಇದು ಟೆಂಪರರಿ ಕೊರತೆ ಇರ್ಬೋದು ಅಷ್ಟೇ. ತಿರ್ಗಾ ಈಗಲೂ ಅಷ್ಟೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನೂ 1 hour ಆಗಿಲ್ಲ ಅವರು ಕಾರ್ಯದರ್ಶಿಗಳು, ಪೆಟ್ರೋಲಿಯಂ ಸಚಿವಾಲಯದವರು. ಅವರು ಹೇಳಿದ್ದಾರೆ 40% ಎಕ್ಸ್ಟ್ರಾ ಪ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ 2 ಹಡಗು ಬರ್ತಾ ಇದೆ ಇನ್ನೊಂದು 24 hours ಅಲ್ಲಿ ಅಂತಾನು ಹೇಳಿದ್ದಾರೆ ಅವರು. ತಿರ್ಗಾ 2.5 days ಟರ್ನ್ ಅರೌಂಡ್ ಟೈಮ್, ಅಂದ್ರೆ ಇವತ್ತು ಬುಕ್ ಮಾಡಿದ ಡೊಮೆಸ್ಟಿಕ್ ಗ್ಯಾಸ್ 2.5 ದಿವಸದಲ್ಲಿ ಬರ್ತಾ ಇದೆ ಅಂತಾನು ಹೇಳಿದ್ದಾರೆ. 25 ದಿವಸ ಬುಕ್ ಮಾಡಂಗಿಲ್ಲ. ಯಾವ 2.5 ದಿವಸದ ಹೇಳ್ತಾ ಇದ್ರಿ? 25 ದಿವಸ ಬುಕ್ ಮಾಡಂಗಿಲ್ಲ.
21 ದಿವಸ ಆಯ್ತು ಮುಂಚೆ, ಇದಕ್ಕೆ 25 ದಿವಸ 4 ದಿವಸ ಎಕ್ಸ್ಟ್ರಾ ಮಾಡಿದ್ದಾರೆ. 2.5 ದಿವಸದಲ್ಲಿ ಟರ್ನ್ ಅರೌಂಡ್ ಟೈಮ್. ನೋ 25 ದಿವಸ ಆದ್ಮೇಲೆ ಇವತ್ತು ಬುಕ್ ಮಾಡಿದ್ರೆ ಇಲ್ಲಿಂದ 2.5 ದಿವಸಕ್ಕೆ ಬರುತ್ತೆ ಅಂತ ಹೇಳಿದ್ ನಾನು. ಆ ತರ ಡಿಲೇ ಇದ್ರೆ ನಿಮ್ಗೆ ಯಾಕೆ 2.5 ದಿವಸ ಆಗ್ತಿತ್ತು? 15 ದಿವಸ 20 ದಿವಸ ಆಗ್ಬೇಕಾಗಿತ್ತಲ್ಲ. ಅದ್ರಲ್ಲೂ ರಾಜಕೀಯ ಮಾಡ್ಕೊಂಡು ಕುತ್ಕೊಂಡ್ರೆ ಇವರು. ನನ್ನ ಹೆಸರು ನಾಗರಾಜ್, ಮೋಹನ್ ಅಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಯುದ್ಧ ಅಪರೂಪಕ್ಕೊಂದ್ಸಲ ನಡೆಯೋ ವಿದ್ಯಮಾನ ರೀ ಸರ್. ನೋಡಿ ಸರ್, ಕೈಯಲ್ಲಿಲ್ಲದೆ ಇರೋದು. ಈಗ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಇನ್ನೋವೇಟಬಲ್ ನಡೀತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಇದನ್ನು ಮುಂಜಾಗೃತ ಕ್ರಮಗಳಾಗಿ ಯು ಆರ್ ಫೇಲ್ಡ್ ಇನ್ ಅನಲೈಸಿಂಗ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ನೋಯಿಂಗ್ ವಾಟ್ ಇಸ್ ಟ್ರಂಪ್ ಅವರ ನಡೆಗಳು ಹೇಗೆ, ಅವ್ರು ಮಾತಾಡೋದು ಹೇಗೆ, ಮಾಡೋದು ಹೇಗೆ, ಅದರಿಂದ ಆಗ್ತಾ ಪರಿಣಾಮಗಳಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾನು ಇಲ್ಲಿ ಕೂತ್ಕೊಂಡು ಟ್ರಂಪ್ ಹೇಳಿದ ತಕ್ಷಣ ಮಾಡಬೇಕು, ಅವ್ರು ಹೇಳಿದ್ದು ನಾನು ಜಸ್ಟಿಫೈ ಮಾಡೋಕ್ಕೆ ಕೂತಿಲ್ಲ. ಬಿಕಾಸ್ ಅವರ ಚೆಲ್ಲಾಟ ಏನಿದೆಯೋ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀಳ್ತಾ ಇರ್ತಕ್ಕಂಥ ನೋಡಿದ್ದೀವಿ. ಯುಕ್ರೇನ್ ವಿಚಾರದಲ್ಲಿ ಕೂಡ ರಷ್ಯಾ ವಿಚಾರದಲ್ಲಿ ಹೆಂಗೆ ನಡ್ಕೊಂಡ್ರು ಅಂತ ನಾವು ನೋಡಿದ್ದೀವಿ. ನಾವು ರಷ್ಯಾದಿಂದ ನಾವು ತೈಲ ತೊಗೊಳ್ಬೇಕಾದ್ರೂ ಕೂಡ ಯಾಕೆ ನೋಡ್ಕೊಂಡ್ರು ನೋಡಿದ್ದೀವಿ. ನಾವು ಪಾಕಿಸ್ತಾನದಲ್ಲಿ ವಾರ್ ಮಾಡಿದಾಗ ಯಾವ ಸ್ಟೇಟ್ಮೆಂಟ್ಗಳು ಮಾಡೋದು ನೋಡಿದ್ವಿ. ಎಲ್ಲ ಉಚ್ಚಾಟಗಳನ್ನು ನೋಡಿಕೊಂಡು ಕೂಡ ಇವತ್ತು ನಾವು ಇನ್ನೂ ನಾವು ಪ್ರಿಪೇರ್ ಆಗಲಿಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗ್ತದೆ. ಇಲ್ಲಿ ಬಂದಿರತಕ್ಕಂಥದ್ದು ಏನು ಪ್ರಿಪೇರ್ ಆಗಬೇಕಾಗಿತ್ತು ಏನು ಹೇಳ್ತೀನಿ. ನಮ್ಮ ಪ್ರೊಡಕ್ಷನ್ನ ಇವತ್ತು ಅವ್ರು ಹೇಳ್ತಾರೆ ನಾವು 25% ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅಂತ ಈಗ ಹೇಳ್ತಾರೆ. 40% ಅಲ್ಲ 25% ಅಂತೇಳಿ ಅವರು ಕಾರ್ಯದರ್ಶಿಗಳು ಹೇಳಿರ್ತಕ್ಕಂಥದ್ದು. ನಾನು ಈಗ ನಿಮ್ಮ ಟಿ ವಿಯಲ್ಲೇ ನೋಡಿರ್ತಕ್ಕಂಥ ವಿಚಾರ ಹೇಳ್ತೀನಿ. ನೀವು ಇವತ್ತು ನಿಮ್ಮ ಕುತ್ತಿಗೆಗೆ ಬಂದಾಗ ನೀವು ಇದ್ರ ಬಗ್ಗೆ ಮಾತಾಡ್ತಿರಲ್ಲ. ನೀವು ಫೆಬ್ರವರಿ 9ಗೆ ಮಾತಾಡಿದ್ದೀವಿ ಅಂತ ಹೇಳ್ತಿರಲ್ಲ. ಫೆಬ್ರವರಿ 9ಗಿಂತ ಮುಂಚೆನೇ ನೀವು ಪ್ರಿಪೇರ್ ಆಗಬೇಕಾಗಿತ್ತು. ಈ ಪ್ರೊಡಕ್ಷನ್ನ ಡಬಲ್ ಮಾಡ್ಕೋಬೇಕಾಗಿತ್ತು. ಟ್ರಂಪ್ ಮುಂದೊಂದು ದಿನ ದಾಳಿ ಮಾಡಬಹುದು ಅನ್ನುವ ಎಲ್ಲರಿಗೂ ಆ ಉಚ್ಚಾಟದ ವಿಚಾರಗಳನ್ನು ಎಲ್ಲರಿಗೂ ಗೊತ್ತಿದೆ. ದಾಳಿ ಆಗಲಿ ಆಗದಿರೋ ಹೋಗಲಿ, ನಾವು 140 ಕೋಟಿ ಜನರನ್ನು ನಾವು ಸುರಕ್ಷಿತವಾಗಿ ಅವ್ರ ಆಹಾರದ ಮೇಲೆ ಇದು ಪರಿಣಾಮ ಬೀಳಬಾರ್ದು ಅಂತಕ್ಕಂಥ ಆಹಾರದ ಎಕನಾಮಿ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಮುಂದಾಲೋಚನೆ ಮಾಡಲಿಲ್ಲ. ಯು ಆರ್ ಫೇಲ್ಡ್ ಇನ್ ಅನಲೈಸಿಂಗ್ ವಾಟ್ಸ್ ಹ್ಯಾಪನಿಂಗ್ ದೇರ್ ಅಂತ ಹೇಳ್ತೀನಿ. ಅದರಿಂದನೇ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ವಿದೇಶಾಂಗ ನೀತಿಯಲ್ಲಿ ಎಲ್ಲೋ ಒಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನಕ್ಕಂತ ನೋಡ್ತಾ ಇದ್ದೀರಿ ನಾವು. ಅದು ಆಗಬಾರ್ದಾಗಿತ್ತು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಒಂದು ವೇಳೆ ನೀವು ಬೆಂಗಳೂರು ನಗರ ಮಾತ್ರ, ನೆನ್ನೆ ಕೂಡ ಅವರ ಮಾತಾಡ್ತಾ ಇದ್ರು, BJP ವಕ್ತಾರ ಅಶೋಕ್ ಅವರು ಮಾತಾಡ್ತಾ ಇದ್ರು, ನಾನು ಡೆಲ್ಲಿಗೆ ಮಾತಾಡಿದ್ದೀನಿ, ಚೆನ್ನೈಗೆ ಮಾತಾಡಿ. ಇವತ್ತು ಎಲ್ಲ ಪೇಪರ್ಗಳು ಬರ್ತದೆ, ಎಲ್ಲ ಆನ್ಲೈನಲ್ಲಿ ಬರ್ತಾ ಇದೆ. ಡೆಲ್ಲಿಯಲ್ಲೂ ಸಮಸ್ಯೆ ಇದೆ, ಗುಜರಾತಲ್ಲೂ ಸಮಸ್ಯೆ ಇದೆ, ಚೆನ್ನೈಯಲ್ಲೂ ಸಮಸ್ಯೆ, ಎಲ್ಲ ಕಡೆ ಸಮಸ್ಯೆ ಇದೆ. ಇದು ಇಡೀ ದೇಶದಿಂದ ಎಲ್ಲ ಮಹಾನಗರ ಪಾಲಿಕೆಗಳ ಸಮಸ್ಯೆ ಇರತಕ್ಕಂಥದ್ದು. ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇದು ಗ್ಯಾಸ್ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂತಂದರೆ, ನೀವು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ನೀವು ಸಬ್ಸಿಡಿಗಳನ್ನ ನೀವು ಡ್ರಾ ಮಾಡ್ಕೊಂಡ್ರಿ. ಯಾಕಂತಂದರೆ ನನಗೆ ಕೊಡ್ತಾ ಹೋಗ್ತದೆ, ನಾನು ಗ್ಯಾಸ್ಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 650 ರೂಪಾಯಿ ಮಿಕ್ಸ್ ಮಾಡೋದು ಬೇಡ. ಇಲ್ಲ ಒಂದು ನಿಮಿಷ ಸರ್, ನಾನು ಹೇಳ್ತೀನಿ ಕೇಳಿ. ನಾನು ಏನಕ್ಕೆ ಗ್ಯಾಸಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅದರ್ ಎಕನಾಮಿಕ್ಸ್. ನೀವು 650 ರೂಪಾಯಿ ಸಬ್ಸಿಡಿನ ನೀವು ರಿಸರ್ವ್ ಇಟ್ಕೊಂಡಿದ್ರಲ್ಲ, ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಗ್ಯಾಸ್ ಮಾಡಲಿಕ್ಕೆ ನೀವು ಅದು ಸಬ್ಸಿಡಿಗಳನ್ನ ಕಟ್ ಮಾಡ್ಕೊಂಡಿದ್ದು, ನಾವು ಆಮದು ಮಾಡಿಕೊಂಡು ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಆದರೆ ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳ್ಳಿಲ್ಲ. ಇಟ್ ಇಸ್ ನಾಟ್ ಕ್ರಾಸ್ ಮೋರ್ ದೆನ್ 22 to 23% ಆಫ್ ದ ಪ್ರೊಡಕ್ಷನ್. ನಮ್ಮೆಲ್ಲ ಆಗಬೇಕಾಗಿದ್ದು ಮೊದಲಿನ 50% ಪ್ರೊಡಕ್ಷನ್ ನಮ್ಮೇಲೆ ಆಗಿದ್ರೆ ಈ ಸಮಸ್ಯೆ ಆಗ್ತಾರಲ್ಲ. ಇವತ್ತು ಹೇಳ್ತಾ ಇದ್ದಾರೆ ನಾಗರಾಜ್, ಅದು 11 ವರ್ಷಗಳ ಹಿಂದೆ ಈ ದೇಶ ಎಷ್ಟು LPG ಕನ್ಸ್ಯೂಮ್ ಮಾಡ್ತಿತ್ತು, ಈಗ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ? ಒಂದು ನಿಮಿಷ, ಜಾಸ್ತಿ ಆಗಿಲ್ವೇ? ಒಂದು ನಿಮಿಷ, ಪ್ರೊಡಕ್ಷನ್ ಜಾಸ್ತಿ ಆಗದೆ ಕನ್ಸಂಪ್ಷನ್ ಇಲ್ಲ. ಒಂದು ನಿಮಿಷ ನಿಮ್ಗೆ ಹೇಳ, ನಿಮಗೆ ನಮಗೂ ಅದು ಅರಿವಿತ್ತು. 1947 ಎಷ್ಟು ಕನ್ಸಂಪ್ಷನ್ ಇತ್ತು, ಸೌದೆಯಲ್ಲಿ ಎಷ್ಟು ನಡೀತಾ ಇತ್ತು, ಎಷ್ಟು ಎಲೈಟ್ ಕ್ಲಾಸಲ್ಲಿ ಗ್ಯಾಸ್ ಇಟ್ಕೊಂಡಿದ್ರು ವಿಚಾರ ನಮಗೆ ಗೊತ್ತಿದೆ. ಅದು ಬರ್ತಾ 2014 ಎಷ್ಟು ಟನ್ನು, ಎಷ್ಟು ಸಾವಿರ ಟನ್ ಯೂಸ್ ಆಗ್ತಾ ಅಂತ ಕೂಡ ನಮ್ಗೆ ಅರ್ಥ ಆಗಿದೆ ಗ್ಯಾಸ್ ಬಗ್ಗೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು 14ರಿಂದ 12ವರೆಗೂ ನೀವು ಗ್ಯಾಸಿನ ವಿಚಾರದಲ್ಲಿ ಎಷ್ಟು ಕ್ರಮಗಳನ್ನು ಕೈಗೊಂಡ್ರು ಅಂತಂದರೆ, ನೀವು ತೋರಿಸಿದ್ದು ಏನು ಗೊತ್ತಾ, ಮುಂದೊಂದು ದಿನ ನಾವು ಗ್ಯಾಸ್ ಶಾರ್ಟೇಜ್ ಆದರೆ ನಾವು ಜವಾಬ್ದಾರ ಆಗಲ್ಲ, ಸಬ್ಸಿಡಿ ಕೊಟ್ಕೊಂಡು ಹೋದ್ರಿ ಅಂತೇಳಿ ನೀವು ಸಬ್ಸಿಡಿಗಳನ್ನ ಕಟ್ ಮಾಡಿದ್ರಿ. ಎರಡನೇದು ಇನ್ನೊಂದು ಮಾಡಿದ್ರಿ, ಏನು ಗೊತ್ತಾ, ಆಯಿಲ್ ಬಾಂಡ್ಗಳನ್ನ ತೋರಿಸಿದ್ರಿ. 3 ಲಕ್ಷ ಕೋಟಿ ಆಯಿಲ್ ಬಾಂಡ್ ಮಾಡಿದ್ರೆ ನೀವು ಅದನ್ನು ಕಲೆಕ್ಟ್ ಮಾಡಿದ್ರಿ, ಸೆಸ್ ಕಲೆಕ್ಟ್ ಮಾಡಿದ್ರಿ, ಲಕ್ಷಾಂತರ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದ್ರಿ. ನೀವು ಮಾಡಿರಿ, ನೀವು ರಿಸರ್ವ್ ಇಟ್ಕೊಳ್ಳಿ ದುಡ್ಡನ್ನ, ರಿಸರ್ವ್ ಗ್ಯಾಸನ್ನು ಇಟ್ಕೋಬೇಕಾದ್ರು. ನೀವು ಸ್ಟ್ರಾಟಜಿಕ್ ಮೂವ್ನ ಮಾಡಲಿಲ್ಲ. ನೀವು ಯು ಹ್ಯಾಡ್ ಮನಿ, ಪೀಪಲ್ ಹ್ಯಾಡ್ ಗಿವನ್ ಬ್ಯಾಕ್ ದ ಸಬ್ಸಿಡೀಸ್, ಬಟ್ ಯು ಡಿಂಟ್ ಇನ್ವೆಸ್ಟ್ ಇಟ್ ಆನ್ ದ ಗ್ಯಾಸ್. ಬಿಕಾಸ್ ಇಂಥ ಸಂದರ್ಭಗಳು ಬಂದಾಗ ಉಪಯೋಗ ಆಗಬೇಕಾಗಿತ್ತು. ಇವ್ರು ಹೇಳ್ತಾ ಇದ್ರಲ್ಲ ವಿಶಾಖಪಟ್ಟಣ, ಅದಕ್ಕೂ ಲಿಮಿಟೇಷನ್ ಇದೆ ತಾನೆ, ಎಷ್ಟು ಸಂಗ್ರಹ ಮಾಡ್ಕೊಳ್ಬಹುದು. 4,000 ಕೋಟಿ ಲೀಟರ್ ಸಂಗ್ರಹ ಮಾಡುವ ಸಾಮರ್ಥ್ಯ ಭಾರತಕ್ಕೆ ಇದೆಯಪ್ಪ. ಸಂಗ್ರಹ ಮಾಡ್ಕೊಂಡಿದ್ದೀವಿ. ಈಗ ದಟ್ ಇಸ್ ನಾಟ್ ಸಫಿಷಿಯಂಟ್. ವೆನ್ ದ ವಾರ್ ಹ್ಯಾಪನ್ಸ್, ನಾವು ಪಾಕಿಸ್ತಾನ ಜೊತೆ ವಾರ್ ಮಾಡ್ತಾ ಇದ್ವಿ, ಅವಾಗ 108 ಸಮಸ್ಯೆಗಳು ಬರ್ತಾ ಇತ್ತು. ನಾಳೆ ಬೆಳಗ್ಗೆ ಈಗ ಪಶ್ಚಿಮ ಏಷ್ಯಾದಲ್ಲಿ ವಾರ ಆದಾಗ ಒಂದು ನಿಮಿಷ ಮುಗಿಸ್ತೀನಿ ಸರ್, ಒಂದೇ ಸೆಕೆಂಡ್ ಆಮೇಲೆ ನೀವು ಮಾತಾಡಿ. ಈಗ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಅಲ್ವಾ? ಯುದ್ಧ ಮಾಡೋರ್ಗೂ ಗೊತ್ತಿಲ್ಲ. ಇದು ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹಾಗಿರುವ ಪರಿಸ್ಥಿತಿಯಲ್ಲಿ ಸರ್ಕಾರದ ಕಡೆಯಿಂದ ಏನು ಹೇಳಲಾಯಿತು? ಮನೆ ಗೃಹೋಪಯೋಗಿ LPGಗಳೇನಿವೆ ಅದಕ್ಕೆ ಪ್ರಯಾರಿಟಿ ಕೊಡಿ, ಕಮರ್ಷಿಯಲ್ ಸ್ವಲ್ಪ ಮಟ್ಟಿಗೆ
ಹಿಂದೆ ಇದ್ರೂ ನಡೆಯುತ್ತೆ ಅಂತ. ಯಾಕಂದ್ರೆ ಎಷ್ಟು ದಿನ ಯುದ್ಧ ಗೊತ್ತಿಲ್ಲ, ಮನೆಯಲ್ಲಿ ಗ್ಯಾಸ್ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಮುಂದೇನಾಯಿತು, ನಾನಿವತ್ತು ಒಬ್ಬ ಗ್ಯಾಸ್ ಏಜೆನ್ಸಿಯವ್ರನ್ನೇ ಇಲ್ಲಿ ಕರೆಸಿ ನಾನು ಚೆಕ್ ಮಾಡ್ತಾ ಇದ್ದೆ ಏನು ಅಂತ. ಈಗ ಒಂದು ಗ್ಯಾಸ್ ಏಜೆನ್ಸಿಗೆ ದಿನಕ್ಕೊಂದು 400ರಿಂದ 420 ಮನೆಗೆ ತಲುಪಿಸ್ತಕ್ಕಂಥ ಅವ್ರಿಗೊಂದು ವ್ಯವಸ್ಥೆ ಇದೆ. 8ರಿಂದ 10 ಜನ ಇರ್ತಾರೆ ಅಂತ ಅನ್ಕೋಣ. 2100-2200 ಡಿಮಾಂಡ್ ಇದೆ. ಯಾಕೆ ಡಿಮಾಂಡ್ ಬಂತು? ನ್ಯಾಚುರಲಿ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭ. ಈ ನಮ್ಮ ಆಫೀಸ್ನವನೇ ಇವತ್ತೊಂದು ಹುಡುಗ ಬಂದು ಕೂತಿದ್ದ, ಇಲ್ಲ ಸರ್ ಒಂದು ಸಿಲಿಂಡರ್ ಇದೆ, 2ನೇದು ಬುಕ್ ಮಾಡಿಬಿಡ್ತೀನಿ, ಅದು ತಗೊಳ್ತಾ ಇಲ್ಲ, 1 ತಿಂಗಳು ತಗೊಳ್ಳಲ್ಲ, 25 ದಿನ ತಗೊಳ್ಳಲ್ಲ ಅದು ಅಂತ. ಆ ಕಾರಣದಿಂದ ಒಂದು ಪ್ಯಾನಿಕ್ ನಿನ್ನೆ ನಾವು ಇದು ಚರ್ಚೆ ಮಾಡಿದ್ದೀವಿ. ಜನಗಳ ಸಮಸ್ಯೆ ಏನಂತಂದ್ರೆ ಇದು ಚರ್ಚೆ ಮಾಡಿದ್ದೀವಿ. ಜನಗಳು ಕೂಡ ಪ್ಯಾನಿಕ್ ಹಾಕೊಂಡು ನಾನು ಕಾರ್ ತಗೊಂಡೋಗೋದು, ಟ್ಯಾಂಕ್ ಫಿಲ್ ಮಾಡ್ತೀನಿ ಅಂತ ಹೇಳೋದು, 2 ಕಾರ್ ಇದ್ರೆ 2 ಕಾರ್ ಫಿಲ್ ಮಾಡ್ತೀನಿ ಅಂತ ಹೇಳೋದು, ಗ್ಯಾಸ್ನ ಇದು ಒಂದಿದ್ರೆ ಇನ್ನೊಂದು ತಗೊಳ್ಳೋದು ಅಂತ ಹೇಳೋದು, ಅದೆಲ್ಲ ನಡೀತಾ ಇರ್ತಕ್ಕಂಥ ಇದೆಲ್ಲ ಆಗ್ತಾ ವಿಚಾರಗಳು ಗೊತ್ತಿದ್ರು ಕೂಡ ಕೇಂದ್ರದಲ್ಲಿ ಕುಳಿತಿದ್ರು ಇದೇ ಸಮಸ್ಯೆ. ಸರ್ ನಾನು ಯಾರು ಸರ್ಕಾರದಲ್ಲಿ ಅಂತ ಹೇಳ್ತಾ ಇಲ್ಲ. ನೀವು ನಿನ್ನೆ ಏನ್ ಹೇಳಿದ್ರಿ? ಇಡೀ ನಿಮ್ಮ ರಾಜ್ಯ ಸರ್ಕಾರ ಬೈಟ್ ಕೊಟ್ರಲ್ಲ ಸರ್, ಈಗ ನಿನ್ನೆ ಇಡೀ ರಾಜ್ಯ ಸರ್ಕಾರ ಏನ್ ಹೇಳ್ತು? ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಂದು ಸ್ಟ್ರಾಟಜಿಕ್ ಮೂವ್ನ ಮಾಡಿ ನೀವು ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಗ್ಯಾಸ್ ಬಗ್ಗೆ ಒಳ್ಳೆ ಪಾಲಿಸಿಗಳನ್ನ ತಂದ್ರಿ ಅಂದರೆ ಜನಗಳ ಮುಂದೆ ನೀವು ಮಾರ್ಕೆಟ್ ಮಾಡ್ಕೊಂಡ್ರಿ ಬೈ ರಿಮೂವಿಂಗ್ ದ ಸಬ್ಸಿಡೀಸ್. ಬಟ್ ಏನು ಕೇಳ್ರಿ, ನೀವು ಸೇವ್ಡ್ 600 rupees on each cylinder to see the production to increase in India, not to keep cut the money for you for some other expenditure. ಒಂದು ಕಡೆ ಹೇಳ್ತೀನಿ ಕೇಳಿ, ನೀವು 12 ವರ್ಷಗಳಿಗೆ ಎಷ್ಟು ಗೊತ್ತಾ, ಸುಮಾರು 6 ಲಕ್ಷ ಕೋಟಿಗಳು ಸಬ್ಸಿಡಿನ ಉಳಿಸ್ಕೊಂಡಿದ್ದೀರಾ. ಇನ್ನೊಂದು ಕಡೆ ಹೇಳ್ತೀನಿ ಕೇಳಿ, ನೀವು ಸೆಸ್ಸಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ತಗೊಂಡಿದ್ದೀರಲ್ಲ, ನೀವು ಪ್ರೊಡಕ್ಷನ್ ಮಾಡಲಿಲ್ಲ ಅಂತ ಆಪಾದನೆ ಮಾಡ್ತೀರಿ. 1 2 ಆಯ್ತು. ಈಗ ಮುಂದಿನ ವಾರ ಯುದ್ಧ ನಿಲ್ಲುತ್ತಪ್ಪ, ಇನ್ನೊಂದು ತಿಂಗಳಿಗೆ ಎಲ್ಲ ಪರಿಸ್ಥಿತಿ ನಾರ್ಮಲೈಸ್ ಆಗ್ಬಿಡುತ್ತೆ. ಅಷ್ಟು ಪ್ರೊಡಕ್ಷನ್ ಪ್ರೊಡಕ್ಷನ್ ಇಟ್ಕೊಂಡು ಏನ್ ಮಾಡೋದು? ಡೆಫಿನೆಟ್ಲಿ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ಎ ಗ್ರೋಯಿಂಗ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ನಮ್ಗೆಲ್ಲ ಬೇಕಾಗ್ತದೆ. ಅವಾಗ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಕಾಸ್ಟ್ ಕಡಿಮೆ ಮಾಡ್ಕೋಬೋದಾಯ್ತು ನೀವು. ಯಾಕೆಂತಂದ್ರೆ ಫಾಸಿಲ್ ಫ್ಯೂಯಲ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅಂತ ಪ್ರಪಂಚ ಒದ್ದಾಡ್ತಾ ಇರುವಾಗ ಸರ್ ಒಂದು ನಿಮಿಷ ಈಗ ನೀವು ಹೆಚ್ಚು ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದರ ಬೆನಿಫಿಟ್ ನ ನೀವು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕೊಡೋಕ್ಕಂತ ಕೆಲಸವನ್ನು ಮಾಡಲಿಲ್ಲ. ಒಂದ್ ಕಡೆ ಕೇಳಿ, ನಾಗರಾಜ್ ಯಾದವ್ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವ ಹಿನ್ನೆಲೆಯಿಂದ ಬಂದಿರೋರು, ವ್ಯಾಪಾರಿ ಹಿನ್ನೆಲೆಯಿಂದ ಬಂದಿದ್ರೆ ಇಲ್ಲ 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 ಅವ್ರಿಗೆ ಅಂದಾಜು ಇರ್ತಿತ್ತು. ನಾನು ವ್ಯಾಪಾರ ಅಲ್ಲ, ಈ ವಿಚಾರ ಇದು ಎಸೆನ್ಷಿಯಲ್ ಕಮಾಡಿಟಿ ಆಗಿರೋದ್ರಿಂದ, ಎಸೆನ್ಷಿಯಲ್ ಪ್ರಾಡಕ್ಟ್ ಆಗಿರೋದ್ರಿಂದ ದಯವಿಟ್ಟು ಇದನ್ನ ಕಮರ್ಷಿಯಲ್ ಆಗಿ ನೋಡೋಕೆ ಹೋಗಬೇಡಿ. ಇವತ್ತು ಹೋಟೆಲ್ಗಳು ಅಷ್ಟೊಂದು ಸುಲಭವಾಗಿ ಹೇಳ್ತಾರಲ್ಲ, ಹೋಟೆಲ್ಗಳು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ನಗರನೇ ತಗೊಳ್ಳಿ, ಗಂಡ ಹೆಂಡತಿ ಕೆಲಸ ಮಾಡ್ತಾರೆ, ಮೋರ್ ದನ್ 30 to 40% ಫ್ಯಾಮಿಲಿ. ಒಂದು ನಿಮಿಷ, 30 to ಫ್ಯಾಮಿಲಿ ಹೀಟಿಂಗ್ ಇನ್ ದ ಹೋಟೆಲ್ ಟುಡೇ. ಮತ್ತು ಬ್ಯಾಚುಲರ್ಸ್ ಪಿಜಿಗಳೆಲ್ಲ ಬಂದಾಗ್ತಾ ಇದ್ದಾರೆ. ಒಂದು ಮೀಲ್ ಊಟ ಇಲ್ಲ ಇವತ್ತು ಪಿಜಿಗಳಲ್ಲಿ, ಗೊತ್ತಾ ನಿಮಗೆ? ಇಲ್ಲ ಅಂದಿದ್ದು ಸಮಸ್ಯೆ ನೀವು ಎಂಟೈರ್ ಸಿಚುವೇಶನ್ ಅನಲೈಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.